ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಇಂಗ್ಳಿ. ನಾನು ಬೆಳಗಾವಿ ಜಿಲ್ಲೆಯ ತಲ್ಲೂರು ಗ್ರಾಮದವನು. ಇವಾಗ ನಾನು ಸದ್ಯ ಪುಣೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಸ್ ಅ ಟೆಕ್ನಿಕಲ್ ಲೀಡ್ ಇಂಜಿನಿಯರ್ ಆಗಿ. ಇವಾಗ ನನಗೊಂದು ವಿಡಿಯೋ ಮಾಡಬೇಕನ್ನಿಸ್ತು. ಇವಾಗ ಲಾಸ್ಟ್ ಒಂದು ವರ್ಷದ ಒಂದು ಟ್ರೆಂಡ್ ಗಮನಿಸಿದೆ. ಸಿಲ್ವರ್ ಆ್ಯಂಡ್ ಗೋಲ್ಡ್ ಮೇಲೆ, ಬೆಳ್ಳಿ ಮತ್ತು ಬಂಗಾರದ ಮೇಲೆ ಯಾಕೆ ಒಂದು ವರ್ಷದಿಂದ ಯಾಕೆ ಮೊದಲು ಇಷ್ಟು ಬೆಲೆ ಏರಿಕೆ ಆಗ್ತಾ ಇರಲಿಲ್ಲ, ಇಷ್ಟು ಒಂದು ವರ್ಷದಿಂದ ಸಡನ್ನಾಗಿ ಯಾಕೆ ಬೆಲೆ ಇಷ್ಟು ಏರಿಕೆ ಆಗ್ತಾ ಇದೆ. ಸೊ ಸ್ವಲ್ಪ ಇದರ ಮೇಲೆ ನನಗೆ ಸ್ವಲ್ಪ ಕುತೂಹಲ ಆಯಿತು. ಇದರ ಮೇಲೆ ಸ್ವಲ್ಪ ರಿಸರ್ಚ್ ಮಾಡೋಣ, ಯಾಕೆ ಬೆಲೆ ಏರಿಕೆ ಆಗ್ತಾ ಇದೆ. ಇಷ್ಟು ಲಾಸ್ಟ್ ಮೊದಲು ಇಷ್ಟು ಇರಲಿಲ್ಲ, ಇವಾಗ ಒಂದು ವರ್ಷದಲ್ಲಿ ಅಂಥದ್ದು ಏನಾಗಿದೆ ಬೆಲೆ ಏರಿಕೆ ಆಗಲಿಕ್ಕೆ ಅಂದಾಗ ಅಂದಾಗ ನನಗೊಂದು ರಿಸರ್ಚ್ ಮಾಡಿದಾಗ ಒಂದು ವಿಷಯ ಗೊತ್ತಾಯಿತು. ಯಾವುದೋ ಒಂದು ವಸ್ತುವಿಗೆ ಬೆಲೆ ನಿರ್ಧಾರ ಆಗೋದು ಅದರ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಬೇಸಿಸ್ ಮೇಲೆ, ಅಂದರೆ ಸರಬರಾಜು ಮತ್ತು ಬೇಡಿಕೆ ಆಧಾರದ ಮೇಲೆ. ಇವಾಗ ಬೆಳ್ಳಿ ಮತ್ತು ಬಂಗಾರದಲ್ಲಿ ಸಪ್ಲೈದಲ್ಲಿ ವ್ಯತ್ಯಾಸ ಇರೋದು ಓನ್ಲಿ 1:16. ಆದರೆ ಬೆಲೆಯಲ್ಲಿ ಮೊದಲು 1:100 ಇತ್ತು ರೇಷೋ, ಇವಾಗ ಕಡಿಮೆ ಆಗಿದೆ, 1:60 ಆಗಿದೆ. ಆದರೂ 1:60 ಯಾಕೆ ಇಷ್ಟು ವ್ಯತ್ಯಾಸ ಯಾಕಿರ್ಬೋದು ಅಂದಾಗ ಗೊತ್ತಾಯಿತು. ಅದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಬಂಗಾರಕ್ಕಿಂತ ಬೆಳ್ಳಿ ತಯಾರು ಮಾಡೋದು ತುಂಬ ಕಷ್ಟಕರವಾಗಿದೆ. ಯಾಕಂದರೆ ನೀವು ಬಂಗಾರನ್ನು ಡೈರೆಕ್ಟ್ ಮೈನಿಂಗ್ ಮಾಡ್ಬೋದು, ಆದರೆ ಬೆಳ್ಳಿಯನ್ನು ಮೈನಿಂಗ್ ಮಾಡಬೇಕಾದ್ರೆ ನೀವು ಕಾಪರನ್ನು ಮೈನಿಂಗ್ ಮಾಡಬೇಕು, ನೀವು ನಿಕ್ಕೆಲನ್ನು ಮೈನಿಂಗ್ ಮಾಡಬೇಕು, ನೀವು ಜಿಂಕನ್ನು ಮೈನಿಂಗ್ ಮಾಡಬೇಕು. ಇವೆಲ್ಲ ಮೈನಿಂಗ್ ಆದಮೇಲೆ ಬೆಳ್ಳಿ ಬರೋದು ಆ್ಯಸ್ ಎ ಬೈ ಪ್ರಾಡಕ್ಟ್. ಸೊ ಇಷ್ಟೆಲ್ಲ ಡಿಫಿಕಲ್ಟಿ ಇದ್ದರೂ ಬೆಳ್ಳಿಯ ಬೆಲೆ ಅದರ ಸಪ್ಲೈ ಅನುಸಾರವಾಗಿ ಯಾಕೆ ಬೆಲೆ ಇಲ್ಲ. ಈಗ 1:16 ಬೆಳ್ಳಿ ಮತ್ತು ಬಂಗಾರದ ಸಪ್ಲೈ ಇರೋದು 1:16 ಡಿಫ್ರೆನ್ಸ್ ಇದೆ. ಇವಾಗ ಬೆಲೆನೂ ಅಷ್ಟೇ ಇದೆ, ಬೆಲೆನೂ ಅಷ್ಟೇ ಡಿಫ್ರೆನ್ಸ್ ಆಗಿತ್ತು, ಆದರೆ ಜಾಸ್ತಿ ಇದೆ. ಯಾಕೆ ಡಿಫ್ರೆನ್ಸ್, ಯಾಕೆ ಜಾಸ್ತಿ ಇದೆ ಅಂದಾಗ ನಂಗೆ ಗೊತ್ತಾಯಿತು. ಇವಾಗ ಲಾಸ್ಟ್ 50 ವರ್ಷದಿಂದ ಬೆಳ್ಳಿಯನ್ನು ಆರ್ಟಿಫಿಷಿಯಲ್ ಆಗಿ ಸಪ್ರೆಸ್ ಮಾಡ್ತಾ ಬಂದರು. ಅಂದರೆ ಬೆಳ್ಳಿಗೆ ಬೇರೆ ಯಾವುದೇ ಬೇಡಿಕೆ ಇರಲಿಲ್ಲ. ಗೋಲ್ಡಿಂದ ಮೊದಲಿಂದಲೂ ಬೇಡಿಕೆ ಇದೆ, ಇವಾಗೂ ಬೇಡಿಕೆ ಇದೆ. ಯಾಕಂದರೆ ಎಲ್ಲ ದೇಶದವರು ಗೋಲ್ಡನ್ನು ಆ್ಯಸ್ ಅ ರಿಸರ್ವ್ ಕರೆನ್ಸಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಗೋಲ್ಡ್ ಲಾಸ್ಟ್ 50 ವರ್ಷದಿಂದ ಅಪ್ರಿಷಿಯೇಟ್ ಆಗ್ತಾ ಹೋಗಿತ್ತು. ನಮ್ಗೆ ಅನಿಸ್ತಾ ಇದೆಯಲ್ಲ, ಲಾಸ್ಟ್ 5 ವರ್ಷದಿಂದ ಮುಂಚೆನೂ ನಮಗೆ ಗೋಲ್ಡ್ ಯಾವಾಗೂ ನಮಗೆ ತುಟ್ಟಿ ಅನಿಸ್ತಾ ಇತ್ತು. ಒಂದು 10 ವರ್ಷದ ಹಿಂದೆಯಲ್ಲಿ ಯಾವಾಗೂ ನಮಗೆ ಬೆಲೆ ಜಾಸ್ತಿ ಅನಿಸ್ತಾ ಇತ್ತು, ಇವಾಗೂ ಜಾಸ್ತಿ ಅನಿಸ್ತೈತಿ. ಆದರೆ ಬೆಳ್ಳಿಯ ವಿಷಯದಲ್ಲಿ ಆ ರೀತಿ ಇರಲಿಲ್ಲ. ಲಾಸ್ಟ್ ಒಂದು 15 ವರ್ಷ 20 ವರ್ಷದಲ್ಲಿ ಬೆಳ್ಳಿ ಅಷ್ಟು ದಿಢೀರನೇ ಏನೋ ಏರಿಕೆ ಆಗಲಿಲ್ಲಲ್ಲ. ಲಾಸ್ಟ್ ಒಂದು 2 ವರ್ಷದಿಂದ ಬೆಳ್ಳಿ ಏರಿಕೆ ಆಗ್ತಾ ಹೋಯಿತು. ಯಾಕಂದರೆ ಲಾಸ್ಟ್ 5 ವರ್ಷದಿಂದ ಬೆಳ್ಳಿಯನ್ನು ಇಂಡಸ್ಟ್ರಿಯಲ್ ಯೂಸೇಜಲ್ಲಿ ಸ್ಟಾರ್ಟ್ ಮಾಡ್ತಾ ಹೋದರು. ಇವಾಗ ಇಂಡಸ್ಟ್ರಿಯಲ್ ಯೂಸೇಜ್ ಅಂದರೆ ಸೋಲಾರ್ ಪ್ಯಾನಲಲ್ಲಿ ಸೋಲಾರ್ ಸೆಲ್ಸ್ಗೆ ಬೆಳ್ಳಿ ಬೇಕು. ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನೀವೆಲ್ಲ ನೋಡಿದ್ದೀರಲ್ಲ, EV ವೆಹಿಕಲ್ಸ್ ಅಂತಾರಲ್ಲ, ಅದರೆಲ್ಲ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಅದರ ಕೋಟಿಂಗ್ ಏನು ಬರುತ್ತಲ್ಲ, ಅಲ್ಲಿ ಸಿಲ್ವರ್ ಯೂಸೇಜ್ ಮಾಡ್ತಾಯಿದ್ದಾರೆ. ಒಂದು 50 ಗ್ರಾಮ್ಸಲ್ಲಿ ಒಂದು ಬ್ಯಾಟ್ರಿಯಲ್ಲಿ 50 ಗ್ರಾಮ್ ಸಿಲ್ವರ್ ಯೂಸ್ ಮಾಡ್ತಿದ್ದಾರೆ. ಮತ್ತು ಇನ್ನು ಮುಂದೆಲ್ಲ ನಿಮ್ಮದು ಡಾಟಾ, ನೀವೇನು ಮೊಬೈಲ್ ಯೂಸ್ ಮಾಡ್ತಾರಲ್ಲ, ಅದ್ರ ಡಾಟಾ ಏನು ಸೇವ್ ಆಗುತ್ತೆ ಡಾಟಾ ಸೆಂಟ್ರದಲ್ಲೆಲ್ಲ ಸಿಲ್ವರ್ ಬೇಕು. ಯಾಕೆ ಸಿಲ್ವರ್ ಬೇಕಂದರೆ ಸಿಲ್ವರ್ ಇಸ್ ದ ಬೆಸ್ಟ್ ಎಲೆಕ್ಟ್ರಿಕಲ್ ಕಂಡಕ್ಟರ್. ಹೀಗಾಗಿ ಮೊದಲ ಇದರಲ್ಲಿ ಬೇಡಿಕೆ ಇರಲಿಲ್ಲ, ಇವಾಗ ಬೇಡಿಕೆ ಬಂತು. ಸೊ ಬೇಡಿಕೆ ಬಂದ ಮೇಲೆ ಇದರ ಬೆಲೆ ಏರಿಕೆ ಆಗ್ತಾ ಇರೋದ್ರ ಮೇಲೆ. ಇನ್ನು ಮೇಲೆ ಯಾರಾದರೂ ಆರ್ಟಿಫಿಷಿಯಲ್ ಆಗಿ ಏನು 50 ವರ್ಷದಿಂದ ಮೊದಲು ಏನು ಸಪ್ರೆಸ್ ಮಾಡಿದ್ರಲ್ಲ, ಏನೋ ಕೃತಕವಾಗಿ ಏನು ಕಡಿಮೆ ಮಾಡಿದ್ರಲ್ಲ, ಇನ್ನು ಆ ರೀತಿ ಮಾಡೋದು ತುಂಬ ಕಷ್ಟ. ಯಾಕಂದರೆ ಯಾವುದೋ ಒಂದು ವಸ್ತುವಿಗೆ ಅದರ ಆ್ಯಕ್ಚುವಲ್ ಡಿಮ್ಯಾಂಡ್ ಇದ್ದ ಮೇಲೆ ಅದರ ಬೆಲೆ ಯಾವಾಗೂ ಕಡಿಮೆ ಆಗೋದಿಲ್ಲ. ಹೀಗಾಗಿ ಇನ್ನು ಬರುವ ದಿವಸದಲ್ಲಿ ಬೆಳ್ಳಿಯ ಬೆಲೆ ಗಗನಕ್ಕೆ ಏರ್ತಾ ಹೋಗುತ್ತೆ. ಬಂಗಾರನೂ ಹೋಗುತ್ತೆ. ಬಂಗಾರ ಮೊದಲೇನು ಒಂದು 40-50 ವರ್ಷ ಹೇಗೆ ಅದು ಏರಿಕೆ ಆಗ್ತಾ ಇಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಏರಿಕೆ ಆಗ್ಬೋದು. ಯಾಕಂದರೆ ಇವಾಗ ನೀವೆಲ್ಲ ನೋಡ್ತಿದ್ದೀರಿ, ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಎಲ್ಲ ಹೇಗೆಲ್ಲ ಆಗ್ತಿದೆ, ಯಾಕೆ ವಾರ್ ಆಗ್ತಾ ಇದೆ, ಏನೋ ಡಿ-ಡಾಲರೈಸೇಷನ್ ಏನಾಗ್ತಾ ಇದೆ, ಅಮೇರಿಕಾದ ಪರಿಸ್ಥಿತಿ ಏನಿದೆ, ಯಾಕೆ ಇವಾಗ ಯುದ್ಧ ಆಗ್ತಾ ಇದೆ. ಇವಾಗ ನೀವು ನೋಡಿರ್ಬೋದು, ಅಮೇರಿಕಾ ಮತ್ತು ಇರಾನ್ ವಾರ್ ಇದೆ, ರಷ್ಯಾ ಮತ್ತು ಉಕ್ರೇನ್ ವಾರ್ ಇದೆ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತಂದರೆ, ನೀವು ಅದು ಮುಂದೆ ಬರೋ ವಿಡಿಯೋದಲ್ಲಿ
ನಾವು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ, ಯಾಕೆ ಇವು ಆಗ್ತಾ ಇದೆ, ಅಂದರೆ ಇದರ ಕಾರಣ ಏನೇನು ಇರ್ಬೋದು, ಮತ್ತು ಇನ್ಮೇಲೆ ನಿಮಗೆ ಏನಾದರೂ ಬೆಳ್ಳಿ ಮತ್ತು ಬಂಗಾರದಲ್ಲಿ ಹೂಡಿಕೆ ಮಾಡಬೇಕಾದ್ರೆ